ಮಾವರ ಇವೇನು ಹೇಳೋದು ಬೇಕಾಗಿಲ್ಲ ನೋಡ್ರಿ ಈಕಿ ಬೇಡ ಅಂತಾನೆ ಹೇಳಿ ಇವ್ರ ತಂಗಿ ಒಬ್ಬವನು ಹಲ್ಯಾರನ ಜೋಡಿ ಓಡ್ ಹೋಗಿದ್ಲರಿ. ಬೇಡಪ್ಪ ಇದಕ್ಕೆಲ್ಲ ನಿಮ್ಮ ದೊಡ್ಡಪ್ಪರು ಕಾಕಾರ ಒಪ್ಪೋದಿಲ್ಲ, ಇವ್ರ ಮಂತೇನು ಬೇಡ ಬೇಡ ಅಂತೇಳಿ ನಾ ಕ್ಯಾನ್ಸಲ್ ಮಾಡಿದ್ದೆ ರೀ ಮಾವರ. ಹಂಗಂತಂದು ಹೇಳಿ ಮದುವೆ ಕ್ಯಾನ್ಸಲ್ ಆತು. ಅದಾದ್ಮೇಲೆ ಇವ ಮತ್ತೆ ತಿರುಗಾ ಆಕಿನ ಮಾಡ್ಕೋತೇನೆ ಅಂತೇಳಿ ಅವ್ರ ಮನೆಗೆ ರಾಜೋರ ಇಟ್ಟು ನಾಟಕ ಮಾಡಿ ಸೋಗ ಮಾಡಿ ಈ ಸುಂದರಿ ಕಟ್ಕೊಂಡು ಬಂದಾನ. ಏನು ಮಾಡ್ತೀರಿ, ನಾ ಅವಾಗೂ ಬೇಡ ಅಂದೆ, ಆದರೂ ಕೇಳಿಲ್ಲ ಈ ಬಾಡೆ ತಂದು ಇದು ಕೂಳಿಗೆ ಜೋಡಾಗೋ ಹೆಣನ ತಂದು ಮನೆ ಮಾಡೋ ಇಟ್ಕೊಂಡಂಗಾಗೈತೆ ನೋಡ್ರಿ ನಾವು. ಏನದಿಲ್ಲ ಮಂಜ, ನೀನು ಬುದ್ಧಿಯಲ್ಲಿಟ್ಟಿ ಒಂದು ಮಾತು ನನಗೆ ಹೇಳಿದ್ರೆ ಬೇಕಾದಂತ ಇದ್ದವ್ರ ಮನೆಗೆ ಹೆಣ್ಣು ಕೊಡ್ತಿದ್ರಲ್ಲಿ ಏನು ಆಚರಣೆ ಬಸವ ಇದು. ನಾವೆಲ್ಲ ಅದೇವನ್ನಾದ ಮಾಡ್ತಿ ಬಿಟ್ರೇನ ಏನ್ ನಮ್ಮ ತಮ್ಮ ಹೋದ್ಮ್ಯಾಗ ನಾವೆಲ್ಲ ಲೆಕ್ಕಕ್ಕೆ ಇಲ್ದಂಗಾಗಿದ್ದೆ ಹ್ಯಾಂಗ ನಿಮಗೆ? ಹೇಳೇನ್ರಿ ಮಾವರ, ನಾ ಕೇಳ್ರಿ ಹೇಳಿಲ್ಲ ಅಂತಂದ್ರಿ ಭಾಡ್ಯಾನ ಹೇಳೇನ್ರಿ, ನಾ ಎಲ್ಲ ಹೇಳಿ ಮುಗಿಸಿನ ಒಪ್ಪದಲ್ಲಪ್ಪ. ನಿಮ್ಮ ದೊಡ್ಡಪ್ಪರು ನಿಮ್ಮ ಕಾಕಾರಿ ಇದ್ದವ್ರ ಮನೆಯವ್ರು ಅದಾರು, ಅವರೆಲ್ಲ ಚಲೋತ್ನೆ ನೋಡ್ತಾರ, ಈಕಿಗೆ ಇವ್ರ ಮನೆ ಹೆಣ್ಣು ತಗೋತೇವೆ ಅಂದ್ರೆ ಸೇರೋದಿಲ್ಲ, ಇವ್ರ ಕಂಡ್ರ ಅಷ್ಟ ಕಟ್ಟ ಅಂತ ಹೇಳ್ತಾ ಬಂದೇನ್ರಿ. ನಾ ಕೇಳಿದ್ರು ನನ್ನ ಮಾತು ಕೇಳಿಲ್ರಿ ಮಾವರ. ಇವ್ ಆಕಿನ ಮಾಡ್ಕೋತೀನಿ ಅಂತ ಹೇಳಿ ಆಕಿ ಏನ ತೆಲಿಗೆ ನಿಂಬೆ ಹಣ್ಣು ತಿಕ್ಕಿದ್ಲ, ಏನ್ ಮಂತ್ರ ಮಾಡಿಸಿದ್ಲ, ಇವ ಈಕಿನ ಮಾಡ್ಕೊಳಗ ಮಾಡಿ ಇಟ್ಟಿದ್ವರಿ. ಏನ್ ಮಾಡ್ಬೇಕ್ರಿ ನಾವರ ಮಾವರ? ಅಲ್ಲ ಒಂದು ಮಾತು ಏನಾರ ಕೇಳಿದ್ರೆ ನನ್ನ ಏನಾಕಿತ್ತ ಏನ ಏನ್ ಅನ್ನೋದು ಹೇಳ್ತಿದ್ದೆ. ಎಲ್ಲ ದುಡುಕಿ ತಪ್ಪು ಮಾಡಿದ್ರೆ ಅನಿಸ್ತೈತಿ. ಏನ್ಲಿ ಮಂಚೆ ಒಂದು ಮಾತು ನನಗೆ ಹೇಳಿದ್ರೆ ಎಂತ ಬೇಕತ್ತ ಹೆಣ್ಣು ಸಿಕ್ತಿದ್ವಲ್ವ, ನಾನು ಹುಡುಕ್ತಿದ್ದೆ. ಹಿಂಗ್ ದೊಡ್ಡಪ್ಪ ಮತ್ತೆ ಹಿಂಗ ಅಂದಿದ್ರ ನಿನಗೇನು ತಮ್ಮಾಗತ್ತೋ, ಯಾರು ಬೇಕಾದ್ರೆ ಹೆಣ್ಣು ಕೊಡ್ತಿದ್ರು. ನೋಡಿ ಒಂದು ಸಂಬಂಧ ಬಂದಿತ್ತು, ಅದ ನಮ್ಮ ಹೆಂಡತಿ ಮನೆ ಕಡೆದ ಚರ್ಮಸವ ಚಲೋ ಆಯ್ತು, ಭಾಳ ಚಲೋ ಆಯ್ತು. ಹುಡುಗಂತೂ ತಿದ್ದು ಕರ್ಪೂರ್ ಗೊಂಬೆಗಳ ಚಂದ ಚಂದ ಅದಳವ. ಅಂತದ್ರಾಗ ರಗಡು ರೊಕ್ಕ ರೂಪಾಯಿ ಆಸ್ತಿ ಇತ್ತು. ಅದಕ್ಕೆಲ್ಲ ಇವನ ಯಜಮಾನ ಹಾಕಿದ್ದ. ಹೆತ್ತ ಚಂದ ಈ ಮುರ್ಕುಲ್ ಮನೆ ತೆಗೆದು ಚಲೋ ಅರಮನೆ ಕಟ್ಟಿಸ್ಕೊಡ್ತಿದ್ರು ಆಕಿಗೆ ಅವ್ರು. ಹತ್ತ ಸಂಬಂಧ ಇತ್ತು. ನೀವು ದುಡುಕಿದ್ರಿ ಬಿಡ್ವಾ ಮಂಜ, ನೀನು ದುಡುಕಿದ್ರಿ. ಅಲ್ಲ ಹುಡುಕಿ ಏನು ಹೇಳ್ಕೊಡತ್ತೆ ಅಂತ ಹೀಗಿಲ್ಲ. ಹೇಳ್ರಿ ಮಾವರ್ ಹೇಳ್ರಿ, ನಾನಂತೂ 100 ಸಲ ಹೇಳಿನಿ, ನೀವೊಂದು 100 ಸಲ ಹೇಳ್ರಿ. ಇವನ ಹಂಗ ಕುಡ್ದ ಈಕೆ ಹಡಬಿಟ್ಟು ಈಕೆ ಬಂದಾಳಲ್ಲ ನಮ್ಮ ಮನೆಗೆ ಸೇರ್ ಒದ್ದು ಈಕಿನ ಹಂಗ ಕುಡದ್ಲು. ಆಕಿ ಮಂಜಿನ ಹಂಗ ಕುಡದ್ಲು. ನಮ್ಮ ಮಾವರ್ ನಮ್ಮನ್ನ ಸಾಕ್ಯಾರು, ಹಂಗಾತು ಹಿಂಗಾತು ಹಾಳಾತು ಲಟ್ಟಾತು ಲಸಕಾತು ಅಂತ ಹೇಳಿ ಇವನು ಆಕಿನ ಕುಣದ್ ಈಕಿನ ಲಗ್ನ ಮಾಡ್ಕೊಂತ ನನ್ನ ಜೋಡ್ ಮಾಡ್ಯಾರ ನೋಡ್ ಮಾವರ. ಏನ್ ಮಾಡ್ಲಿರಿ, ಕಾಲಿಗೆ ನಾನ ಮೂಲ ಮಾಡ್ಕೊಂಡಂಗಾಗೈತಿ ಜಾಲಿ ಬಿತ್ತಿ. ನೀ ಏನ್ ಮಾಡಿದ್ ಬಿಡುವ, ನೀ ಅಲ್ಲಿ ಮಾಡಿದ್ದಲ್ಲ ಮತ್ತೆ ಅವ ಮಾಡ್ಕೊಂಡಿದ್ದಂತಿ. ಏನ್ ಜಾಲಿ ಬಿತ್ತಿ ಕಾಲಿ ಮೂಲ ಮಾಡ್ಕೊಳಕನ್ನತ್ತಲ್ಲ ಏನ ಹೊಲಿಬಿಡು. ಮತ್ತೆ ಅವ್ರು ನಸೀಬ್ದಾಗ ಯಾರು ಇರ್ತಾರೆ ಏನ, ಮತ್ತೆ ಅದು ಬಂದೈತಿ ಹೆಣ್ಮಗಳು ಬಾಳಾಕತೈತಿ. ಈಗ ನಾವು ಇನ್ನೊಂದು ಮತ್ತು ಮಾಡಕ್ಕಂತೂ ಬರುದಿಲ್ಲ. ಇರ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ. ಮತ್ತೆ ಅಣ್ಣನ ಮಗಳ ಇರ್ಬೇಕೀಕಿ. ಅಣ್ಣ ಅಲ್ರಿ ಮಾವರ, ತಮ್ಮನ ಮಗಳ್ರಿ. ಇರ್ಲಿ ಅವಳ ನಸೀಬ್ ಐತಿ, ಯಾರು ಏನ್ ಮಾಡಕ್ಕಾಗುದಿಲ್ಲ. ಅದನ್ನ ಹೇಳೋಣ ಅಂತ ಹೇಳಿ ಬಂದೆ. ಮತ್ ನಾ ಬರ್ತೀನಿ ಅಲ್ವಾ ಚಂದ್ರಸವ? ಏನ್ರಿ ಮಾವರ ಹಿಂಗ ಬಂದು ಈಗ ಹೋಗೋದ್ರೆ ಏನ್ ಬ್ಯಾಡ್ರಿ, ಅಡಿಗೆ ಆಗಿತಿ ಊಟ ಮಾಡ್ರಿ, ಇವತ್ತೊಂದಿನ ಇಲ್ಲ ವಸ್ತಿ ಇರ್ರಿ, ನಾಳೆ ಮುಂಜಾನೆ ಹೋಗ್ಬತ್ರಿ. ಬೇಡವಾ ಚಂದ್ರಸವ ಬೇಡ. ಹಂಗ ಮಂಜವ್ನ ಒಟ್ಟು ನೋಡ್ಕೊಂಡು ಹಂಗ ಹೋಗ್ತೀನಿ, ಮಂಜವ್ರ ಊರಿಗೂ ಹೋಗ್ತೀನಿ. ನಂದು ಒಟ್ಟು ಈ ಕಡೆ ಕೆಲಸ ಇತ್ತ ಹಂಗ ಬಂದಿದ್ನ್ಯಾ, ಮತ್ತೆ ಈ ಕಡೆಗೆ ಬಂದಿದ್ನೆಲ್ಲ ನೀವು ನೋಡ್ದಂಗ ಆಕೈತಿ. ಹಂಗ ಒಟ್ಟು ಮಂಜವ್ನು ನೋಡ್ಕೊಂಡು ಆಕೆಗೆ ಒಟ್ಟು ಏನಾರ ಕೊಡಿಸಿ ಹೋದ್ರಾತು ಪಾಪ ಹೆಣ್ಣ ಮಗಳಿಗೆ ಅಂತೇಳಿ ಹೋಗೋಣ ಅಂತೇಳಿ ಬಂದೆ. ಅದಕ್ಕೆ ಮೊದಲು ಇಲ್ಲಿ ಹೋಗಿ ಕಟ್ಟು ಮಂಜವ್ರ ಊರಿಗೆ ಹೋಗೋಣ ಅಂತೇಳಿ ಬಂದೆ ನೋಡಿ. ಇದೇನಾರ ಆಗ್ಲಿ ಬಿಡ್ರಿ ಮಾವರ, ಏನ್ ಇವರ ಹಗಲೆಲ್ಲ ಬರೋದೈತಿ, ಏನ ನೆನೆಸ್ಕೊಂಡು ಬಂದಿರಿ. ನಾವತ್ತ ಆ ಊರಿಗೆ ಬರೋದಿಲ್ಲ ಏನಿಲ್ಲ, ನೀವು ಬಂದಿರಿ ಇರ್ರಿ, ಉಳ್ಕೋರಿ ಇವತ್ತೊಂದಿನ. ಬರೋದಿಲ್ಲ ಅನ್ನೋದ್ರ ಏನು ವಚನ ಬಸವ, ನಮ್ಮ ತಮ್ಮ ಸತ್ತಾಗಿಂದ ಬಂದು ನೀನ ತವ್ರ ಮನೆ ಸೇರಿದಿ. ನಾವೇ ನಿನಗೇನು ಬೇಡ ಅಂದಿದ್ದಿಲ್ಲ ಏನಿಲ್ಲ. ನೀನ ನಮ್ಮ ತಪ್ಪಾಗಿ ತಿಳ್ಕೊಂಡು ಹೊಲ ಹಂಗಿಂಗ್ ಮಾಡ್ತಾರ ದೋಸ್ತಾರ ಹಂಗಿಂಗ ಅಂತೇಳಿ ನೀನ ಬಂದು ನಿಮ್ ತವ್ರ ಮನೆಯಾಗ ಉಳ್ಕೊಂಡು ಹುಡುಗರನ್ನ ನಮ್ಮ ಹತ್ರ ಬಿಡು ಅಂದೆ. ನೀನ ಬಿಡ್ಲಿಲ್ವಾ? ನಾವರ ಏನ್ ಮಾಡೋ, ನಿಮ್ಗೆ ನಮ್ಮ ಊರು ಬರಬೇಡ ಅಂದೇವೆ, ಹೋಗಬೇಡ ಅಂದೇವೆ, ಇರ್ಬೇಡ ಅಂದೇವೆ, ಏನ್ ಹುಡುಗರು ಕಳಿಸ್ಬೇಡ ಅಂದೇವೆ. ನೀವ ಬಿಟ್ಟು ತವ್ರ ಮನೆಗೆ ಸೇರ್ಕೊಂಡಿರಿ, ನಾವರ ಏನ್ ಮಾಡೋಣ? ಆತು ಇರ್ಲಿ ಅಡ್ರಿ ಮಾವರ, ನೀವು ಊಟ ಮಾಡುವಂತ್ರಿ. ಇರ್ ಚಾ ತಗೊಂಬರಕತ್ತೀನಿ. ಏಯ್ ಚಾ ತೊಂಬ. ತಂದೆ ಕೊಡು, ತಗೋರಿ. ಏನ್ ತಂಗಿ ನಿನ್ನ ಹೆಸರು? ಲಕ್ಷ್ಮೀ ರೀ. ಚಲೋದಾಗ ಅಲ್ಲಿ ಹೋಗ, ಹೊಲದ ಹತ್ರ ಆಕಳ ಬಿಟ್ಟಿದ್ದೆ ನೋಡು, ನೋಡ್ಕೊಂಡು ಬಾ ಹೋಗದನ್ನ. ದೌಡ್ ಹೋಗ. ಕುಡೀರಿ ಮಾವರ, ಚಾ ಕುಡೀರಿ. ಅಡ್ಡಿಲ್ಲ ಹುಡುಗಿ, ನಾನು ಅದ್ರಲ್ಲಿ ಬೇಸಿಲ್ಲ ಅನ್ಕೊಂಡಿದ್ದೆ. ಬೇಸದ ಚಂದ್ರಸವ ಬೇಸದ. ಏನ್ ಬೇಸದಾಳ ಏನ ಬಿಡ್ರಿ ಮಾವರ, ಇವನು ದುಡಿಯಂಗಿಲ್ಲ. ಆಕಿನ ತಂದು ಕೂಳಿ ಜೋಡ ಮಾಡ್ಕೊಂಡಂಗಾಗೈತೆ ನೋಡ್ರಿ. ಆಕಿನೂ ದುಡಿಯಾಕೆಲ್ಲ ಮೈ ಮುರಿದು ಎಲ್ಲ ನಾನು ಒಬ್ಬಕ್ಕೆ ಮಾಡಿ ಸಾಯ್ಬೇಕ್ರಿ. ಏನಿಲ್ಲ ಸಣ್ಣವ್ರು ಅದಾರ, ಹೊಂದಾಣಿಕೆ ಯಾಕ? ಅದು ಮತ್ತೆ ಮಾವರ, ಅದು ಸಂಬಂಧದ ಬಗ್ಗೆ ಹೇಳಿದ್ರಲ್ಲ, ಅದನ್ನ ನಮ್ಮ ಮಂಜಾಗ ಮದುವೆ ಮಾಡ್ಸಕ್ ಬರೋದಿಲ್ಲ ಅಂತೀರನ? ಹ್ಯಾಂಗ ಬರ್ತೈತವ ಚಂದ್ರಸವ? ಮತ್ತು ಹುಡುಗಿ ಐತಿ ಹೇಳ್ತಿದಾಳ ಅಂತ ಅವ್ರಾಗ ಹ್ಯಾಂಗ್ ಕೊಡ್ತಾರೆ? ಹಂಗಾಗುದಿಲ್ಲ. ಏನಾಕಿ ಇಲ್ಲ ಅಂದಿದ್ರ, ಬಿಟ್ಟು ಹೋಗಿದ್ರ, ಏನಾರ ಹೆಚ್ಚು ಆಗಿದ್ರ, ಏನಾರ ಆಗಿದ್ರ ಕೊಡ್ತಿದ್ರು. ಈಗ ಹೇಳ್ತಿದ್ರು ಹ್ಯಾಂಗ್ ಕೊಡ್ತಾರವ? ಕೊಡೋದಿಲ್ವಾ ಚಂದ್ರಸವ? ಹಂಗಿಲ್ಲ. ಇದ್ರಲ್ಲಿ ಕಾಸಿನ ಉಪಯೋಗ ಇಲ್ಲ. ಈ ಕಸಬರಿಗೆ ಒಳ್ಳೆ ಮಾಡ್ಕೊಂಡು ಬಂದೆ. ಇನ್ನೊಂದಿಷ್ಟು ದಿನ ಭಾಡೆ ತಡೆದಿದ್ರೆ ಚಲೋ ಸಂಬಂಧನ ಸಿಕ್ತಿತ್ತು. ಅದು ರೊಕ್ಕ ರೂಪಾಯಿ ಕೊಡೋದೆ. ಮಾವರ ಕರೆ ಅಂದ್ರೆ ಈಕಿನ ಮಾಡ್ಕೊಡಿದ್ದ ನಮ್ಮ ಮನಸ್ಸಿಲ್ರಿ. ಈಕಿನ ಓಡಿಸಿಬಿಟ್ರೆ ತವ್ರ ಮನೆಗೆ ನೀವು ಮದುವೆ ಮಾಡಿಸ್ತೀರಿ? ಅಯ್ಯೋ ಅದಂಗಕ್ಕತ್ವಾ, ಓಡಿಸಿದ್ರೆ ಅವ್ರ ಮನೆ ಸುಮ್ಮನೆ ಇರ್ಬೇಕಲ್ಲ. ಅಯ್ಯ ಅವ್ರಿಗೂ ನಮ್ಮ ಮನೆ ಬಿಡೋ ಮನಸ್ಸಿಲ್ಲ ಹೇಳ್ರಿ ಮಾವರ.
ಸುಮ್ಮನೆ ಮನಸ ಇಲ್ದ ಅವರು ಬಿಟ್ಟಾರು, ನಾವು ಮನಸ ಇಲ್ದ ಈಕಿನ ಮಾಡ್ಕೊಂಡು ಬಂದೇವಿ. ಕರೆ ಅಂದ್ರೆ ಈಕಿನೇ ನಾವೇನು ಮ್ಯಾಚಿನ ಮದ್ವೆ ಮಾಡ್ಕೊಂಡು ಬಂದಿಲ್ಲ. ಆಕಿನೇನು ಓಡಿಸೋದೇನು ನಮಗೇನು ಕಷ್ಟ ಅಲ್ಲ, ಭಾಳ ಸುಲಭದಾಗ ಓಡಿಸ್ಬೋದು. ನಾವು ಆಕಿನ ಬೇಡ ಅಂತ ಹೊರಗೆ ಹಾಕಿದ್ರೆ ಆಕೆರೆ ಹೆಂಗೆ ಮನೆಯಾಗಿರ್ತಾಳ್ರಿ. ಒಂದೇಳೆ ಆಕಿನ ಓಡಿಸಿದ್ರೆ ನೀವು ನಮ್ಮ ಮಗಗೆ ಆಕಿನ ಹುಡುಗಿ ಮದುವೆ ಮಾಡಿಸ್ತೀರಿ? ಹಂಗೇನಾರ ಆದ್ರ ಆ ಹುಡುಗಿದು ಬೇರೆ ಕಡೆಗೆ ಏನು ಸಂಬಂಧ ಆಗದಂಗಿದ್ರ ಬೇಕಾದ್ರೆ ನಾ ಮಾಡಿಸೇನೆ ಇಲ್ವಾ, ಅದಕ್ಕೇನಂತ. ಹೌದ್ರಿ, ಕುಡ್ರಿ ಮಾವರ ಕುಡಿರಿ, ಕಾಳಜಿ ಬಿಡ್ರಿ. ನನ್ನ ಮಗಗ ಆ ಸಂಬಂಧ ಮದುವೆ ಮಾಡೇ ತಿರ್ತೀನಿ ನಾ. ನೋಡವತ್ರಿ, ಕುಡಿರಿ ಮಾವರ, ಚಾ ಕುಡಿರಿ. ಯವ್ವ ಏನ್ ಮಾತಾಡತ್ತಿ ನೀನು? ನೀವು ಬಂದೆ ಯಾದ ರೊಚ್ಚಿಗೆ ಬಾಳೆ ಸುಮ್ಕುಂದ್ರ. ನಿನಗ ಬುಕ್ಸಟ್ಟೆ ದರಿದ್ರಗೆಡೆ ಕೂಡ ಹಾಕೋದಲ್ದೆ ನೀನ್ ದರಿದ್ರ ಕಟ್ಕೊಂಬಂದಿರ. ಆ ದರಿದ್ರಕ್ಕೂ ಪುಕ್ಕಟ ಊಟ ಹಾಕೋದಾಗೈತಿ. ನೀನಿಂದರ ನಾಕನೇ ಉಪಯೋಗಿಲ್ಲ, ಆಕಿಂದರ ನಾಕನೇ ಉಪಯೋಗಿಲ್ಲ. ಇರ್ಲೇ ಓಡ್ಸನಕ್ಕಿ ನಿನಗೆ ಆ ಹುಡುಗಿ ಜೊತೆ ಮದುವೆ ಮಾಡ್ತೀನಿ, ಸುಮ್ಮನೆ ಮಾಡ್ಕೋಬೇಕು. ನೋಡು ದೊಡ್ಡಪ್ಪ ಹೆಂಗ್ ಮಾತಾಡ್ತಾಳ ನೋಡು. ಆಕಿನ ಹೀಗೆ ಹೆಂಗ್ ಸುಮ್ನೆ ನಾವು ಓಡ್ಸಾಕ್ ಬರ್ತೈತಿ ಕಾರಣ ಇಲ್ದ? ಕಾರಣ ಇಲ್ದಂಗೆ ಯಾಕೆ ಓಡಿಸ್ತಿ? ಕಾರಣ ಇಟ್ಟ ಓಡ್ಸಾಕ್ ಬರ್ತೈತಿ, ಸುಮ್ನಿರು. ಅಂತೂ ಮಿಕ್ಕಿ ಏನಾದ್ರೂ ಕಾರಣ ಕೊಟ್ಟಾಕಿ ಓಡಿಸಕ್ಕಾಗಿಲ್ಲ ಅಂದ್ರೆ ಆಕಿನ ಮುಗಿಸೇ ಬಿಡೋನು. ಏನ್ರಿ ಮಾವರ? ಏನ್ ಮಾಡ್ತೀರ ನೋಡ್ರಿವ, ಮಾಡ್ರಿ. ಒಟ್ಟು ನನ್ನ ತೆಲುಗು ಏನೋ ತರಕ್ ಹೋಗ್ಬೇಡ್ರಿ. ಹಂಗೇನಾರ ಆತಂದ್ರ ಈ ಸಂಬಂಧನ ನಿನ್ನ ಮಗಗ್ ಮದುವೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಿಮ್ಮ ನಿನ್ನ ಮಗ ಅಲ್ಲ, ನನ್ನ ಮಗ. ಆತಿಲ್ಲ? ಕಾಜಿ ಬಿಡ್ರಿ ಮಾವರ, ನೀವು ನಾ ಎಲ್ಲ ಮಾಡ್ತೀನಿ. ನನಗೆ 1-2 ತಿಂಗಳ ಟೈಮ್ ಕೊಡ್ರಿ. 2 ತಿಂಗಳದಾಗ ಏನು ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ಅಲ್ಲ, ಆ ಹುಡುಗಿ ಅಪ್ಪ ಅಮ್ಮ ಸುಮ್ಮನೆ ಬಿಡ್ತಾರ ನಮ್ಮ ಪೊಲೀಸ್ ಕೇಸ್ ಅಂತ ಹೋಗ್ರಿ. ಖರೆ ಅಂದ್ರೆ ದೊಡ್ಡಪ್ಪ, ನಾನು ಏನು ಇಕ್ಕಿನ ಇಷ್ಟಪಟ್ಟು ಲಗ್ನ ಆಗಲಿಲ್ಲ, ಅವನು ಏನು ಇಕ್ಕಿನೇನು ಇಷ್ಟಪಟ್ಟು ಸಸಿ ಮಾಡ್ಕೊಳ್ಳಿಲ್ಲ. ಅವು ಹಂಗೆ ಹೇಳ್ತಾಳ, ಇವ್ಕಿನ ಮಾಡ್ಕೊಂಡು ಬಂದ್ಲು ಅಂತ ಯಾಕೆ ಹೇಳ್ತಾಳ ಅಂದ್ರೆ, ಇವ್ರ ಅಪ್ಪನ ಮ್ಯಾಗೇನಿರೋ ಸೇಡಿಗೆ ನಾವು ಈಕಿನ ಲಗ್ನ ಮಾಡ್ಕೊಂಡು ಬಂದ್ವಿ ದೊಡ್ಡಪ್ಪ. ಇವ್ರಪ್ಪ ಇವ್ರವ್ವ ಒಂದು ಕಾಲದಾಗ ನಮ್ಮ ಮ್ಯಾಲೆ ಸಿಕ್ಕಂಗ ಮಾತಾಡಿ ಈಕಿನ ಸಿಕ್ಕಂಗ ಮಾತಾಡಿದ್ಲು ದೊಡ್ಡಪ್ಪ. ಅದಕ್ಕೆ ಅವ್ರಿಗೆ ಅದನ್ನು ಸೊಕ್ಕು ಮುರಿಸ್ಬೇಕಂತೇಳಿ ಈಕಿನ ಲಗ್ನ ಮಾಡ್ಕೊಂಡು ಬಂದು ರಗಡನಾದೇವಿ ದೊಡ್ಡಪ್ಪ. ಈಕಿನ ರಗಡ ಈಕೆಗೆ ಕಿಟಿ ಕೊಟ್ಟೇವಿ. ಅವ್ರವ್ವ ಅಪ್ಪ ಏನು ಬಿಡು ದಿನ ಕಣ್ಣೀರಾಗನ ಕೈ ತೊಳೆಯಂಗೆ ಮಾಡೇವಿ. ಅದೆಲ್ಲ ಈಗೆಲ್ಲ ಆಕಿಗೆ ಏನು ಮಾಡೇವಿ, ಸಮಾಧಾನ ಆಗೈತೆ ನಮ್ಗೆ. ಖರೆ ಅಂದ್ರೆ ಆಕಿನ ನಮ್ಮ ಮನ್ಯಾಗ ಇಟ್ಕೊಳ್ಳೋ ಮನಸ್ಸು ನಮಗಿಲ್ಲ. ಆಕಿನ ಹೆಂಗಾರ ಮಾಡಿ ಓಡಿಸ್ಬೇಕನ್ನೋದ ನಮ್ಮ ಮನಸ್ಸಿನಾಗ ಐತಿ. ಆದ್ರೆ ಏನು ಮಾಡೋಣ ದೊಡ್ಡಪ್ಪ, ಆಕೆ ಹೋಗಕ್ಕೆ ತಯಾರಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಆಕಿನ ಕಳಿಸ್ಬೇಕಲ್ಲ ಅಂಥೇಳಿ ಹೆಚ್ಚು ಕಿಟಿ ಕೊಟ್ಟರು ಆಕೇನು ಹೋಗುವಳ್ಳಾಗ. ಈಗ ನೀ ಆ ಹುಡುಗಿ ನನಗೆ ಲಗ್ನ ಮಾಡಿಸ್ತಿ ಅಂದ್ರೆ ಈಕಿನ ಹ್ಯಾಂಗಾರ ಮಾಡಿ ಇಲ್ಲಿಂದ ಮೆಟ್ಟು ಕೀಳ್ಸಾತೀವಿ. ನೀ ಏನು ದೊಡ್ಡಪ್ಪ ಇದಕ್ಕೇನಂತಿ? ಮಾಡೋದೇನಾಯ್ತು, ನಿಮ್ಗೆ ಹೆಂಗೆ ಸರಿ ಅನಿಸ್ತೈತೆ ಹಂಗೆ ಮಾಡ್ರಿ. ನನಗೂ ಏನು ನಿಮ್ಮ ಅವನ ಮನೆ ಕಡೆದವ್ರು ಅಷ್ಟೇ. ನಾವೆಲ್ಲ ನಿಮ್ಮನ್ನು ನೋಡ್ಕೊತೀವಿ ಬಂದ್ರು ನಿಮ್ಮ ಮಾವ ಕುಣದು ನಿಮ್ಮನ್ನು ನಿಮ್ಮ ಅವನ್ನ ಕರ್ಕೊಂಡು ಬಂದಲ್ಲಿ ಇಟ್ಕೊಂಡು ನಮಗೂ ಇಸುದು ಬೀಜ ಬಿತ್ತದವನ ನಿಮ್ಮ ಮಾವ. ಖರೆ ಹೇಳ್ಬೇಕಂದ್ರೆ ಚಲೋ ಮಾಡಿ ಅವ್ನು ಸೊಕ್ಕ ಅಡಗಿಸಿ ಅಂದ್ರೆ ನನಗೇನು ಬ್ಯಾಸರಿ ಇಲ್ಲ. ಖರೆ ಅಂದ್ರೆ ಬರಾಬರಿ ಮಾಡಿ ಅವಂಗ. ಆದ್ರೆ ಅವ ಮಾಡಿದ ತಪ್ಪಿಗೆ ಹುಡುಗಿಗೆ ಯಾಕೆ ಶಿಕ್ಷೆ ಅಂತ ನಾನು ಅಂತೀನಪ್ಪ. ಅಲ್ರಿ ಮಾವರ, ಮತ್ತು ನಮ್ಮ ತಮ್ಮಾರತ್ತು ನಮ್ಮ ಕೈಯಾಗ ಸಿಗೋದಿಲ್ಲಲ್ರಿ ಶಿಕ್ಷೆ ಕೊಡಾಕ. ಅವ್ರು ಮಾಡಿದವ್ರು ಸೊಕ್ಕ ಅಡಗಸಾಕ. ಮತ್ತು ಈಕಿ ಮುಖಾಂತರನ ತೀರಿಸ್ಬೇಕಂತ ಹೇಳಿ ಮಾಡ್ಕೊಂಡೇನೋ ಬಂದ್ವಿ. ಸೇಡು ತೀರಿಸ್ಕೊಂಡ್ವಿ. ಈಕಿ ಮ್ಯಾಗ ನಿಗ್ರಹನೂ ಇಟ್ಟಿವಿ. ಅವ್ರು ಬಂದಾಗ ನಮಗೆ ಎಷ್ಟು ಅವಮಾನ ಮಾಡಿದ್ರೆ ಅದ್ರ 4 ಅವಮಾನ ನೀವು ರವ್ವ ಅಪ್ಪಗೂ ಮಾಡಿದ್ವಿ. ಬಂದು ಕೂತ್ರೆ ಕಪ್ ಚಾ ನೀರು ಕೊಡ್ದಂಗೂ ಕಳಿಸಿದ್ವಿ, ಎಲ್ಲ ಮಾಡಿದ್ವಿ. ಈಗ ಎಲ್ಲ ಮಾಡಿ ನಮ್ಗೆ ಸಿಟ್ಟು ಇಳಿದು ಬಿಟ್ಟೈತ್ರಿ ಮಾವರ. ಅದಕ್ಕೆ ಈಕಿನ ಅವ್ರ ಮನೆಗೆ ಹೆಂಗಾರ ಮಾಡಿ ಅಟ್ಟ ವ್ಯವಸ್ಥೆ ಮಾಡ್ಬೇಕು. ಹಂಗೇನಾರ ಹೋಗಲಿಲ್ಲ ಅಂದ್ರೆ ಈಕಿನ ಸೀದಾ ಪರಲೋಕಕ್ಕೆ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೆ ನಾವು. ಹಂಗೇನು ಮಾಡಬೇಡ್ರಿ. ನೀವು ಬೇಡ ತಂದ್ರೆ ಕಾನೂನು ಪ್ರಕಾರ ಡೈವರ್ಸ್ ಮಾಡಿ ಪುಲ್ಲ ಮಾಡ್ಕೊಂಡ್ಬಿಡ್ರಿ. ಅವೆಲ್ಲ ಏನು ಸಾಯ್ ಬಿಡೋದು ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಚನ್ನಬಸವ, ಎಲ್ಲರ ಮನೆಗೂ ಹೆಣ್ಮಕ್ಳು ಇರ್ತಾರೆ. ಅಷ್ಟೊಂದು ಏನು ಕೃತ್ಯ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇಡ ತಂದ್ರೆ ಕಾನೂನು ಮೂಲಕ ಹೋಗಿ ಏನಕ್ಕೆ ಕೊಡೋದೈತೆ ಒಂದಿಟ್ಟು ಕೊಟ್ಟು ಪುಲ್ಲ ಮಾಡ್ಕೊಂಡು ಡೈವರ್ಸ್ ಮಾಡ್ಕೊಂಡ್ಬಿಡ್ರಿ ಅಷ್ಟೇ. ಹೌದೇವ, ದೊಡ್ಡಪ್ಪ ಹೇಳ್ತಿರೋದು ಖರೆ ಐತಿ. ಸುಮ್ಮನೆ ಡೈವರ್ಸ್ ಕೊಟ್ಟು ಬಿಡೋದ ಚಲೋ ಅನಿಸ್ತೈತಿ ನನಗೆ. ಹಂಗಂತೀಯ? ಆತೇಳ ಮಾವರ, ಅದು ಏನೇನು ಡೈವರ್ಸ್ ಕೊಡೋದು ಏನೇನೈತೆ ಅದನ್ನೆಲ್ಲ ಇವ್ನು ಕರ್ಕೊಂಡು ಹೋಗಿ ಮಾಡಿಸಿ ಬಿಡ್ರಿ. ಹಂಗಾರೆ ಮುಂದೆ ಯಾಕೆ ಹಾಕೋದ್ರಿ? ಇದನ್ನು ನಾಳೆಯಿಂದನೇ ಚಲೋ ಕೆಲಸ ಮಾಡಿಬಿಡೋಣ್ರಿ. ಆತ್ ಬಿಡುವ ಮಾಡ್ಸೋಣಂತೆ. ಆದ್ರೆ ಇವತ್ತು ಆಗೋದಿಲ್ಲ. ಇವತ್ತು ದೊಡ್ಡ ಮಂಜವನ ಹತ್ರ ಹೋಗೋದೈತಿ. ಮಂಜವನ್ನ ನೋಡ್ಕೊಂಡು ಹಂಗೆ ಊರಿಗೆ ಹೋಗ್ತೀನಿ. ನಂದು ಇನ್ನೊಟ್ಟು ಹುಬ್ಬಳ್ಳಿ ಕೆಲಸ ಐತಿವ. ನಾನು ನಾಡಿದ್ದು ಬರ್ತೀನಿ. ಬುಧವಾರ ದಿನ ಹೋಗೋಣ. ಅದೇ ನನಗೊಬ್ಬರು ಲಾಯರ್ ಗೊತ್ತದಾರು. ಅದೇನೈತೆ ಅದನ್ನ ಮುಗಿಸ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ತಯಾರು ಮಾಡ್ಕೊಂಡು ಮತ್ತೆ ಈಕಿ ಡೈವರ್ಸ್ ಕೊಡಕ್ಕೆ ರೆಡಿ ಅದಾಳಿಲ್ಲ ಈಕಿನೂ ಕೇಳ್ಕೊಂಡು ಈಕಿ ಒಬ್ಬಕ್ಕೆ ಸೈನ್ ಹಾಕಿಬಿಟ್ರೆ ನಿಶ್ಚಿಂತಿ ನೋಡೋ ಡೈವರ್ಸ್ ಆದಂಗೆ. ಅಯ್ಯ ದೊಡ್ಡಪ್ಪ, ಕೆತ್ರ ಸೈನ್ ಹಾಕ್ಸೋದು ನನಗೆ ಬಿಡು. ನಾ ಹಾಕಿಸ್ಕೊತೀನಿ, ನೀ ಕಾಳಜಿ ಬಿಡು. ಆಯ್ತು ತಗೋರ್ವ, ಹಂಗಾರೆ ನಾ ಬರ್ತೀನಿ. ಹಂಗ ಬಿಟ್ಟು ಮಂಜವನ್ನು ನೋಡ್ಕೊಂಡು ಹೋಗ್ತೀನಿ. ಅಲ್ರಿ ಮಾವರ, ಅಡಿಗೆ ಆಗೈತಿ, ಊಟ ಮಾಡ್ಕೊಂಡು ಹೋಗ್ರಿ. ಹ್ಞೂ ದೊಡ್ಡಪ್ಪ, ಊಟ ಮಾಡ್ಕೊಂಡು ಹೋಗು.
ಇರ್ಲಿ ಹೇಳುವ ಮತ್ತೆ ಬರ್ತೀನಿ ಹೇಳಿ ಚಂಬಸವ ಮಂಜ ಮತ್ತೆ ಬರ್ತಿರ್ತೀನಲ್ಲ ಮತ್ತೆ ಇಲ್ಲ 2 ದಿನ ಬಿಟ್ಟು ಕೋರ್ಟಿಗೆ ನಾವು ಹೋಗೋದೈತೆ ಅಂದಲ್ಲ ಮತ್ತೆ ಅವಾಗ ಬರ್ತೀನಿ ಅವಾಗ ಊಟ ಮಾಡ್ತೀನಿ ಮತ್ತೆ ಅದು ಡೈವರ್ಸ್ ಇಂದ ಏನೈತಿ ಅದನ್ನ ಸಮಾಧಾನದಾಗ ಕೂತ ಹುಡುಗಿ ಹತ್ರ ಮಾತಾಡಿ ಬಗೆಹರಿಸ್ಕೊರಿ ಮತ್ತೆ ಹೊಡೆಯೋದು ಏನು ಮಾಡಕ್ ಹೋಗ್ಬೇಡ್ರಿ ಅದು ನಾಳೆ ಕೋರ್ಟ್ನಾಗ ಕೇಸ್ ನಿಲ್ಲೋದಿಲ್ಲ ಡೈವರ್ಸ್ ಇಂದ ಹೊಡೆಯೋದಾದ್ರೆ ನಿಮಗೆ ಶಿಕ್ಷೆ ಆಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಹೊಡೆಯದೆ ಬಡಿದಂಗೆ ಹಂಗಾಗಿ ಚಂದ ಕೂತು ಬಗೆಹರಿಸ್ಕೊಡಿ ಏನೈತೆ ಏನು ಅನ್ನೋ ಗೊತ್ತು ನನಗೆ ಫೋನ್ ಹಚ್ಚಿ ಒಂದು ಮಾತು ಹೇಳ್ರಿ ನಾನು 2 ದಿನ ಬಿಟ್ಟು ನೀವು ಫೋನ್ ಹಚ್ಚಿದ ತಕ್ಷಣ ನಾನು ಬಂದ್ಬಿಡ್ತೀನಿ ಹ್ಞೂ ರೀ ಮಾವರ ಅಲ್ಲ ಉಂಡಿದ್ರೆ ಆಕಿತ್ತು ಆತು ದೊಡ್ಡಪ್ಪ ಬೇ ಹೋದ ಬಿಡು ದೊಡ್ಡಪ್ಪ ನೋಡ್ದೇನ ಭಾಡೆ ನಿನಗೆ ಎಷ್ಟು ಹೇಳಿದೆ ಈಕಿನ ಮಾಡ್ಕೋಬೇಡಲ್ಲ ನಿನಗೆ ಎಂತ ಬೇಕತ್ತ ಕನ್ಯಾ ಕೊಡ್ತಾರು ಎಂತ ಬೇಕತ್ತ ಕನ್ಯಾ ಹತ್ತವು ನಿಮ್ಮ ದೊಡ್ಡಪ್ಪ ಈಕಿನ ಹ್ಞೂ ಅನ್ನಂಗಿಲ್ಲ ಅಂತ ನಾ ಹೇಳಿದ್ನಿಲ್ಲ ಎಷ್ಟು ಹೇಳಿದ್ರು ಕೇಳಿಲ್ಲ ಸೇಡ್ತಿರು ಸೋಳದತ್ತ ಅದತ್ತ ಇದತ್ತೇಳಿ ಈ ದರಿದ್ರ ತಂದು ಮಾಡ್ಕೊಂಡು ಇದರಿಂದ ನಾಲ್ಕನೇ ಉಪಯೋಗಿಲ್ಲ ಬಿಡಬೇ ಈಗ ಏನಾಗೈತಿ ಆಕಿನ ಕರ್ಕೊಂಬಂದು ಈಗ ನಮ್ಮ ಸೇಡ್ ಅಂತೂ ತೀರಿಸ್ಕೊಂಡಂಗೆ ಆತು ಈಗ ದೊಡ್ಡಪ್ಪ ಹೇಳ್ದಂಗೆ ಡೈವರ್ಸ್ ಕೊಟ್ಟು ಅಟ್ಟಿ ಬಿಡೋನು ಅದ್ರಾಗಾರ ಏನೈತಿ ನೀನು ಮೇಲಿಂದ ಆಕಿಗೆ ಏನು ಅನ್ನಕ್ಕೆ ಹೋಗ್ಬೇಡ ಆತೇಳು ಅದೇನು ಮಾತಾಡ್ತೀವೋ ಮಾತಾಡಿ ಬಗೆಹರಿಸು ಒಟ್ಟಲ್ಲಿ ಈಕಿನ ಕೊಂದಾದರೂ ಸರಿ ನಿನಗೆ ಆ ಹುಡುಗಿ ಮದುವೆ ಮಾಡೋದಂದ್ರೆ ಮಾಡೋದು ಏನು ಆಕೆ ಡೈವರ್ಸ್ಗೆ ಹ್ಞೂ ಅಂತಾಡಿ ಹೇಳ್ಬೇ ನೀ ಏನು ತಲೆ ಕೆಡಿಸ್ಕೋಬೇಡ ಆಯ್ತು ಏನು ಮಾತಾಡ್ತೀವೋ ಮಾತಾಡಕ್ಕೆ ಕೊಟ್ಟ ನಂದು ಒಟ್ಟೊಳಗೆ ಕೆಲಸ ಐತಿ ಬೇ ಹೊಟ್ಟೆ ಸಾವಾಗೈತಿ ಮೊದಲಿಗೆ ಕೂಳು ತಂದು ಕೊಡೆ ಹಾಂ ತಾಟ ಹಚ್ಕೊಂಬರ್ತೇನೆ ಕುಂದ್ರೆ